ಶಾಲಾ ಶಿಕ್ಷಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಆಂಗ್ಸೈಟಿ ಕ್ರಿಯೇಟ್ ಮಾಡಿ ಇಡೀ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಹಿಂದೆ BJP ಸರ್ಕಾರನೂ ಇದನ್ನೇ ಮಾಡಿತ್ತು, ಕಾಂಗ್ರೆಸ್ ಸರ್ಕಾರನೂ ಕೂಡ ಇದನ್ನೇ ಮಾಡಿದೆ. ಅದೇನಪ್ಪ ಅಂತಂದರೆ 2015 ಇಸ್ವಿಯಲ್ಲಿ ರೈಟ್ ಟು ಎಜುಕೇಷನ್ RTE ಮಕ್ಕಳಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಆವತ್ತಿನ ದಿವಸ ಕಪಿಲ್ ಸಿಬಾಲ್ ಸೆಂಟ್ರಲ್ ಮಿನಿಸ್ಟರ್ ಇದ್ದರು, ನಾನು ಕೂಡ MP ಇದ್ದೆ. ಅವಾಗ ನಾನು ಕೂಡ ಹಲವಾರು ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಂಥವನು RTEನಲ್ಲಿ, ರೈಟ್ ಟು ಎಜುಕೇಷನ್. ಆದರೆ ಇವತ್ತು ರೈಟ್ ಟು ಎಜುಕೇಷನ್ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರ ಡಿಮಾಲಿಷ್ ಮಾಡಿದೆ. ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಯಾಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದೀರಾ? ಯಾವ ರಾಜ್ಯದಲ್ಲೂ ಮಾಡಿಲ್ಲ ಇದನ್ನು, ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಸುಪ್ರೀಂ ಕೋರ್ಟಿನೆದುರು ಇಡೀ ಭಾರತದಲ್ಲಿ ಕರ್ನಾಟಕ ಸರ್ಕಾರ ಬೆತ್ತಲಾಗಿದೆ. ಒಂದು ನಿಮಗೆ ಆಮೇಲಿಂದ ಕಾಪೀಸ್ ಕೂಡ ಕೊಡ್ತೀನಿ ನಾನು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 1, 5, 8 ಮತ್ತು 9ನೇ ತರಗತಿ ಬೋರ್ಡ್ ಪರೀಕ್ಷೆ ಕಾನೂನು ಬಾಹಿರ, ಮಾಡೋಂಗೆ ಇಲ್ಲ ಇವರು. ನಾವು ಯಾತಕ್ಕೆ ಮಾಡಿದಾರಪ್ಪ ಅಂತ ಇದನ್ನು ಹುಡುಕೊಂಡು ಹೋದರೆ ಆ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗುತ್ತಲ್ಲ, ಅದರಲ್ಲಿ ಕಿಕ್ ಬ್ಯಾಕ್ ತೊಗೊಳಕ್ಕೆ ಮಾಡಿಬಿಟ್ಟಿದ್ದಾರೆ. ಛೆ 23 ಪೈಸಾ ಇತ್ತು ಒಂದು ಶೀಟ್ ಪ್ರಿಂಟ್ ಮಾಡೋಕ್ಕೆ, ಅದನ್ನು ತೊಗೊಂಡೋಗಿ 63 ಪೈಸಾ ಮಾಡ್ಕೊಂಡು ಆಮೇಲೆ ಒಬ್ಬನಿಗೆ ಕೊಟ್ಟಿದ್ದಾರೆ ಸೆಂಟ್ರಲೈಸ್ಡ್ ಪ್ರಿಂಟಿಂಗ್, ಅದರಲ್ಲಿ ಕಿಕ್ ಬ್ಯಾಕ್. ಮತ್ತು ವ್ಯಾಲ್ಯೂಯೇಷನ್, ಒಬ್ಬ ಟೀಚರ್ 20 ಜನ ಮೇಲೆ ವ್ಯಾಲ್ಯೂಯೇಷನ್ ಮಾಡೋಂಗಿಲ್ಲ. 20 ಮಕ್ಕಳದು 100 ತನಕ ಮಾಡಿದ್ದಾನೆ ಒಬ್ಬೊಬ್ಬ. ಹಾಗಾಗಿ ಇಡೀ ಪರೀಕ್ಷಾ ಪ್ರಾಮಾಣಿಕತೆಯನ್ನು, ಪರೀಕ್ಷೆಯ ಪಾವಿತ್ರ್ಯತೆಯನ್ನೇ ಹಾಳು ಮಾಡುವುದರೊಂದಿಗೆ ಕಾನೂನನ್ನು ಕೂಡ ಯಥೇಚ್ಛವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ನಾವೇನು ಇವತ್ತು, ಯಾಕೆಂತಂದರೆ ಶಾಲಾ ಶಿಕ್ಷಣ ಬಹಳ ಮುಖ್ಯ. SM ಕೃಷ್ಣ ಅವ್ರ ಕಾಲದಲ್ಲಿ ನಾವು ಇವರ್ ದಿ ಪಯನಿಯರ್ಸ್ ಇಡೀ ಇಂಡಿಯಾದಲ್ಲಿ. ಕರ್ನಾಟಕ ಶಾಲಾ ಶಿಕ್ಷಣದಲ್ಲಿ ಹಲವು ವಿನೂತನ ಕಾರ್ಯಕ್ರಮಗಳ ಮೂಲಕ ನಾವು ಭಾರತದಲ್ಲಿ ನಂಬರ್ 1 ಆಗಿದ್ದು. ಇವತ್ತೇನಾಗಿದೆ, ಭಾಳ ಕೆಳಕೊಟ್ಟೋಗಿದ್ದೀವಿ. ಸೊ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸ್ತಾ ಇಲ್ಲ. ನಿಜ, ತಾವು ಚುನಾವಣಾ ಬ್ಯುಸಿಯಲ್ಲಿ ಇದ್ದೀರಿ. ಶಿಕ್ಷಣ ಮಂತ್ರಿ ಕೂಡ ಮಧು ಬಂಗಾರಪ್ಪನವರು ಈಸ್ ಎ ಗ್ರೇಟ್ ಫೇಲ್ಯೂರ್. ಶಾಲಾ ಶಿಕ್ಷಣ ಭಾಳ ಪ್ರಮುಖವಾದದ್ದು ಕಾಲೇಜು ಶಿಕ್ಷಣಕ್ಕಿಂತ. ಅಂಥ ಶಾಲಾ ಶಿಕ್ಷಣದ ಮಂತ್ರಿ ಯಾವುದೋ ಕಿಕ್ ಬ್ಯಾಕ್ಗೆ ಕೆಲವು ಅಧಿಕಾರಿಗಳು ಸೇರಿಕೊಂಡು ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿದಾರಲ್ಲ. ಇಟ್ ಇಸ್ ಕಂಡೆಮ್ಡ್. ಐ ಕಂಡೆಮ್ ದಿಸ್. ಮತ್ತು ಸೊ ಹಾಗಾಗಿ ನಾನು ಇದೆಲ್ಲ ತಮ್ಮ ಕೈ ಕೊಡ್ತಾ ಇದ್ದೀನಿ. ಈಗ ಸರ್ಕಾರಕ್ಕೂ ಬರೆದಿದ್ದೀನಿ. ಸೊ ಈಗಲಾದರೂ ಸರ್ಕಾರ ತನ್ನ ಒಣ ಪ್ರತಿಷ್ಠೆಯನ್ನು ಬಿಟ್ಟು ಪರೀಕ್ಷೆಯ ಎಲ್ಲ ಪ್ರಕ್ರಿಯೆಗಳನ್ನು ರದ್ದುಗೊಳಿಸಬೇಕು. ಹೆಂಗಿದೆ ಅಂತ ಅಂದರೆ ನಮ್ಮ ಕಾನೂನು ವ್ಯವಸ್ಥೆನೂ ಹಾಗೆ ಇದೆ. ಸಿಂಗಲ್ ಬೆಂಚಲ್ಲಿ ಬೇಡ ಅಂತಾಗುತ್ತೆ, ಡಬಲ್ ಬೆಂಚಲ್ಲಿ ಬೇಕು ಅಂತಾಗುತ್ತೆ. ಹೆಂಗೆ ಇದು? ಅಡ್ವೊಕೇಟ್ ಜನರಲ್ ಏನು ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ? ಅಡ್ವೊಕೇಟ್ ಜನರಲ್ಲು ಶಾಮೀಲಾಗಿಬಿಟ್ರೆ ಮತ್ತು ಕಾನೂನು ಎಲ್ಲಿ ನಾವು ಕೇಳೋದು ಜನಕ್ಕೆ? ಸಿಂಗಲ್ ಬೆಂಚಲ್ಲಿ ಬೇಡ, ಪರೀಕ್ಷೆ ಮಾಡಿ ಸರಿ ಇಲ್ಲ ಅಂದರೆ ಡಬಲ್ ಬೆಂಚಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಇಲ್ಲ ಮಾಡಿ ಸರಿ ಅಂತಂದು. ಸೊ ಹಾಗಾಗಿ ಇವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ
ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಆದರೆ ಸರ್ಕಾರ ತಕ್ಷಣ ಎಚ್ಚೆತ್ತಿ ದಯಮಾಡಿ ಈ ಮಂತ್ರಿನೂ ಬದಲಾವಣೆ ಮಾಡಿ. ಯಾಕೆಂದರೆ ಶಾಲಾ ಶಿಕ್ಷಣದಲ್ಲಿ ನೀವು ಈ ರೀತಿ ಮನಸ್ಸಿಗೆ ಬಂದ ಮಾಡ್ತಾ ಹೋದರೆ ರಾಜ್ಯದಲ್ಲಿ ಹೌದು ನಾವು ಇವತ್ತಿಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಶಿಕ್ಷಣ ಗ್ಯಾರಂಟಿಯು ಕೂಡ ಭಾಳ ಮುಖ್ಯ. ಶಿಕ್ಷಣ ಗ್ಯಾರಂಟಿ ನಮ್ಮ ಮಕ್ಕಳಿಗೆ ನಾವು ಯಾರು ನಮ್ಮ ತಂದೆ ತಾಯಿಗಳು ಯಾತಕ್ಕೋಸ್ಕರ ನಮಗೆ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಾರೆ, ಎಷ್ಟು ಫೀಸ್ ಆದರೂ ಕಟ್ತಾರೆ. ಹಾಗಾಗಿ ಸರ್ಕಾರನೂ ಕೂಡ ಶಾಲಾ ಶಿಕ್ಷಣದ ಗ್ಯಾರಂಟಿ